ಹಾಯ್ ಸ್ಟೂಡೆಂಟ್ಸ್, ನೀಟ್ ವಿದ್ಯಾರ್ಥಿ ಆಗಿದ್ರೆ ಅಪ್ಲಿಕೇಶನ್ ಹಾಕೋದಕ್ಕಿಂತ ಮುಂಚೆ ದಯವಿಟ್ಟು ವಿಡಿಯೋನ ಕಂಪ್ಲೀಟ್ ಆಗಿ ವಾಚ್ ಮಾಡಿ ನಂತರ ನೀವು ಅಪ್ಲಿಕೇಶನ್ ಹಾಕಬೇಕು. ಓಕೆ, ಸೊ ಇದರಲ್ಲಿ ಮೊದಲೇ ನಾನು ಕವರ್ ಮಾಡ್ತೇನೆ ಏನೆಲ್ಲ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಮತ್ತೆ ಡಾಕ್ಯುಮೆಂಟ್ಸ್ ಅಲ್ಲಿ ಇರುವಂತಹ ಯೂಸಲಿ ಕೆಲ ಡೌಟ್ಸ್ ಅದನ್ನ ಕ್ಲಿಯರ್ ಮಾಡ್ತೇನೆ. ಎರಡನೇದು ಬಹಳ ಮುಖ್ಯ ಆಗಿರುವಂತದ್ದು, ಕಾಮನ್ಲಿ ನಾನು ನೋಡಿರುವ ಹಾಗೆ 3 ಮೇಜರ್ ಮಿಸ್ಟೇಕ್ ಮಾಡ್ತೀರಾ, ಅದು ಯಾವುದನ್ನ ಹೇಳ್ತೇನೆ. ಸ್ಕಿಪ್ ಮಾಡೋದು ಬೇಡ, ಕಂಪ್ಲೀಟ್ ವಾಚ್ ಮಾಡಿ, ಟೈಮ್ ತೆಗೆದುಕೊಳ್ಳಿ. ಯಾಕಂದ್ರೆ ಅಪ್ಲಿಕೇಶನ್ ಹಾಕೋದಿದೆ, ಒಂದ್ಸಲ ಮಿಸ್ಟೇಕ್ ಆದ್ರೆ ನೀಟ್ ಯೂಸಲಿ ಎಡಿಟಿಂಗ್ ಆಪ್ಷನ್ ಬಿಡೋದು ರೇರ್, ಬಿಡಬಹುದು ಬಿಡದೇನೆ ಇರಬಹುದು. ದಯವಿಟ್ಟು ಕರೆಕ್ಟ್ ಆಗಿ ಅದನ್ನ ಎಂಟ್ರಿ ಮಾಡಬೇಕು. ಮೊದಲನೇದು, ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಬೇಕಾಗುತ್ತೆ ನಿಮ್ಗೆ. ಹೆಸರು ಆಗ್ಲಿ ಅದಂತ ಏನು ಸಂಬಂಧ ಇಲ್ಲ, ಒಟ್ಟಾಗಿ ರೀಸೆಂಟ್ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಾಗುತ್ತೆ ನಿಮ್ಗೆ. ಆಮೇಲೆ ಅಪ್ಲಿಕೇಶನ್ ಹಾಕುವಾಗ ಲೈವ್ ಆಗಿ ಒಂದು ಫೋಟೋನ ಕ್ಯಾಪ್ಚರ್ ಮಾಡುವಂತ ಒಂದು ಆಪ್ಷನ್ ಇಲ್ಲಿ ಇರುವಂತದ್ದು. ನೀವು ಲ್ಯಾಪ್ಟಾಪ್ ಯೂಸ್ ಮಾಡಿ, ಓಕೆ, ಮತ್ತೆ ಯಾವ್ದೊಂದು ಬಿಗ್ ಸ್ಕ್ರೀನ್ ಯೂಸ್ ಮಾಡಿ, ಅಲ್ಲಿ ನಿಮ್ಮಲ್ಲಿ ವೆಬ್ ಕ್ಯಾಮ್ ಇದ್ರೆ ಅದನ್ನ ನೀವೇನಪ್ಪಾ ಅಂದ್ರೆ ಕ್ಲಿಕ್ ಮಾಡಿ ಡೈರೆಕ್ಟ್ಲಿ ಅಪ್ಲೋಡ್ ಮಾಡಬಹುದು. ಒಂದ್ ವೇಳೆ ಕ್ಲಿಯರ್ ಆಗಿ ಬರ್ತಾ ಇಲ್ಲ ಅಂತಂದ್ರೆ ನೀವೇನ್ ಮಾಡಬಹುದು, ಅಲ್ಲಿ ಒಂದು QR ಕೋಡ್ ಇದೆ, ಆ QR ಕೋಡ್ ಮುಖಾಂತರ ಸ್ಕ್ಯಾನ್ ಮಾಡಿ ನಿಮ್ಮ ಮೊಬೈಲ್ ನಲ್ಲೇ ಫೋಟೋನ ಕ್ಲಿಕ್ ಮಾಡಿ ಅಲ್ಲಿ ಅಪ್ಲೋಡ್ ಮಾಡಬಹುದು. ಅಲ್ಲಿ ಅಪ್ಲೋಡ್ ಆದ ನಂತರ ಮತ್ತೆ ನೀವು ಡೆಸ್ಕ್ಟಾಪ್ ಆಗಿರ್ಬೋದು ಲ್ಯಾಪ್ಟಾಪ್ ಅಲ್ಲಿ ಮತ್ತೆ ಅಲ್ಲಿ ಜಸ್ಟ್ ರಿಫ್ರೆಶ್ ಮಾಡಿದ್ರೆ ಅಪ್ಲೋಡ್ ಆಗಿರುವಂತದ್ದು. ಓಕೆ, ಕ್ಲಿಯರ್ ಆಯ್ತು ಗೊತ್ತಾದ್ರೆ ಫೋಟೋಗೆ ಸಂಬಂಧಪಟ್ಟ ಹಾಗೆ 80% ಫೇಸ್ ಕಂಪ್ಲೀಟ್ ಆಗಿ ಬರ್ಬೇಕಲ್ಲಿ, ಕರೆಕ್ಟ್ ಆಗಿ ಯಾವ್ದೇ ರೀತಿ ಗಾಗಲ್ ಆಗ್ಲಿ ಹಾಕೋದ್ ಬೇಡ, ಕ್ಲಿಯರ್ ಆಗಿರುವಂತ ಇಮೇಜ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಎರಡನೇದು, ಸಿಗ್ನೇಚರ್ ಫೋಟೋನಲ್ಲಿ ಅಪ್ಲೋಡ್ ಮಾಡಿ. ಇಲ್ಲಿ ಅಷ್ಟೊಂದು ಪ್ರಾಬ್ಲಮ್ ಇಲ್ಲ ಅನ್ಕೋತೀನಿ, ಅದರ ಸೈಜ್ ಏನಿದೆ ಆಲ್ರೆಡಿ ನಾನು ನಿಮಗೆ ತೋರಿಸ್ತೀನಿ ಸ್ಕ್ರೀನ್ ಮೇಲೆ. ಆಮೇಲೆ ಈ 10 ಬೆಳೆಗಳ ನಿಮ್ಗೆ ಏನಪ್ಪಾ ಅಂದ್ರೆ ಇದ್ರದ್ದು ಇಂಪ್ರೆಷನ್ ಬೇಕಾಗುವಂಥದ್ದು 10 ಬೆರಳುಗಳು ನಾನು ನಿಮಗೆ ತೋರಿಸ್ತಾರೆ. ಈ ರೀತಿ ಏನಪ್ಪಾ ಅಂದ್ರೆ ಇಂಪ್ರೆಷನ್ ಬೇಕಾಗುವಂಥದ್ದು. ಓಕೆ, ಅಪ್ಲೋಡ್ ಮಾಡಿ ಅಲ್ಲಿ. ಆಮೇಲೆ ಕ್ಲಾಸ್ 10th ಬಂದಾಗ ಬಹಳ ಜನ ಕೇಳ್ತಾ ಇದ್ರೆ, ಏನು ಕ್ಲಾಸ್ 10th ಸರ್ಟಿಫಿಕೇಟ್ ಅಂತ ಇದೆ, ಕ್ಲಾಸ್ 10th ಏನು ಸ್ಕೋರ್ ಕಾರ್ಡ್ ಅಂತ ಇದೆ. ಸೊ ನಮ್ಮ ಹತ್ರ ಇರೋದು ಒಂದೇ, ಏನ್ ಮಾಡ್ಬೇಕು ಅಂತ ನೋಡಿ. ಕೆಲವು ಸ್ಟೇಟ್ಗಳೇನಪ್ಪಾ ಅಂದ್ರೆ 10ನೇ ತರಗತಿಗೆ ಸಂಬಂಧಪಟ್ಟ 2 ಸರ್ಟಿಫಿಕೇಟ್ ಕೊಡ್ತಾರೆ, ಒಂದು ಪಾಸ್ ಸರ್ಟಿಫಿಕೇಟ್, ಇನ್ನೊಂದಲ್ಪ ಸ್ಕೋರ್ ಕಾರ್ಡ್. ಅವರಿಗೆ 2 ಸರ್ಟಿಫಿಕೇಟ್ ಬೇಕಾಗುವಂಥದ್ದು. ಬಟ್ ನಮ್ಮ ಹತ್ರ ಒಂದೇ ಇರುತ್ತೆ, ಅದನ್ನ 2 ಕಡೆ ಸೇಮ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಿ. ಓಕೆ, CBSE ಇದ್ರೆ ಮರ್ಜ್ ಆಗಿರುವಂತದ್ದು, ಅದನ್ನ 2 ಕಡೆ ಸೇಮ್ ಆಗಿ ನೀವು ಇಲ್ಲಿ ಅಪ್ಲೋಡ್ ಮಾಡಿ, ಏನ್ ಪ್ರಾಬ್ಲಮ್ ಆಗೋದಿಲ್ಲ. ಆಮೇಲೆ ಅಪಾರ್ ಐಡಿನ ಈಸಿಲಿ ಡಿಜಿಲಾಕರ್ ಇಂದ ಪಡ್ಕೊಳ್ಳಿ, ಅಥವಾ ನೀವು ಸ್ಕೂಲ್ ಮುಖಾಂತರ ಅಪಾರ್ ಐಡಿನ ಪಡ್ಕೊಳ್ಬಹುದು. ಆಮೇಲೆ ಒಂದು ಅಪ್ಲಿಕೇಶನ್ ಹಾಕುವಾಗ 2 ಮೊಬೈಲ್ ನಂಬರ್ ಬೇಕಾಗುತ್ತೆ, 2 ಅಪ್ ಟು ಕೌನ್ಸಿಲ್ ಮುಗಿಯವರೆಗೂ ಯೂಸಲಿ ಚಾಲ್ತಿಯಲ್ಲಿ ಇರಬೇಕು. 2 ಇಮೇಲ್ ಐಡಿ ಬೇಕಾಗುತ್ತೆ. ಸೊ ಕರೆಕ್ಟ್ ಆಗಿ ಅಂದ್ರೆ ಇಮೇಲ್ ಐಡಿ ನಿಮಗೆ ಪಾಸ್ವರ್ಡ್ ಸಹ ಗೊತ್ತಿರಲಿ ಅದರದ್ದು. ಮೊಬೈಲ್ ಚೇಂಜ್ ಮಾಡಿದಾಗ ಮತ್ತೆ ನೀವು ಇಮೇಲ್ ನಲ್ಲಿ ಲಾಗಿನ್ ಮಾಡೋ ಸಂದರ್ಭದಲ್ಲಿ ಪಾಸ್ವರ್ಡ್ ನೆನಪಿರೋದಿಲ್ಲ ಅಥವಾ ರಿಕವರಿ ಮಾಡೋಕೆ ಐಡಿಯಾ ಇರೋದಿಲ್ಲ, ಆ ರೀತಿ ಆಗಬಾರ್ದು. ಇಮೇಲ್ ಐಡಿ ಪಾಸ್ವರ್ಡ್ ಸಹ ನಿಮಗೆ ಗೊತ್ತಿರಬೇಕು. ಓಕೆ, 2 ಇಮೇಲ್ ಐಡಿ, 2 ಮೊಬೈಲ್ ನಂಬರ್ ಅಪ್ ಟು ಕೌನ್ಸಿಲ್ ಮುಗಿಯವರೆಗೂ ನಿಮಗೆ ಬೇಕಾಗುವಂತದ್ದು. ಆಮೇಲೆ 3 ಎಕ್ಸಾಮ್ ಸೆಂಟರ್ ಸೆಲೆಕ್ಟ್ ಮಾಡ್ಕೊಳ್ತೀರಿ. ಅಲ್ಲಿ ನಿಮ್ಮ ಡಿಸ್ಟಿಕ್ ಆಗಿರೋದು, ನಿಮ್ಮ ಸಮೀಪ ಇರುವಂತದ್ದು, ನಿಮಗೆ ಎಲ್ಲಿ ಇಷ್ಟನೋ ಅಲ್ಲಿ ನೀವು ಸೆಲೆಕ್ಟ್ ಮಾಡಿ ಹಾಕಬಹುದು. ಯಾರು ಮೊದಲು ಹಾಕ್ತಾರೋ ಅವರಿಗೆ ಅದು ಸೆಂಟರ್ ಕೊಡ್ತಾ, ಆ ರೀತಿ ಇರೋದಿಲ್ಲ, ನೆನಪಿರ್ಲಿ. ಎಕ್ಸಾಮ್ ಸೆಂಟರ್ಸ್ ಏನ್ ಸೆಲೆಕ್ಟ್ ಮಾಡುತ್ತೆ ನೋಡಿ, ಇದು ಟೋಟಲ್ ಏನಪ್ಪಾ ಅಂದ್ರೆ ಕಂಪ್ಯೂಟರ್ ಬೇಸ್ಡ್ ಇರುತ್ತೆ. ಇದು ಜನರಲಿ ಫಾರ್ ಎಕ್ಸಾಂಪಲ್ ಕಲಬುರಗಿಗೆ ಎಷ್ಟು ಜನ ಹಾಕಿದ್ದಾರೆ, ಎಷ್ಟು ಸೆಂಟರ್ಸ್ ಇದೆ, ಎಷ್ಟು ವಿದ್ಯಾರ್ಥಿಗಳಿದ್ದಾರೆ, ಎಷ್ಟು ಸೆಂಟರ್ಸ್ ಮತ್ತು ಎಷ್ಟು ವಿದ್ಯಾರ್ಥಿಗಳ ಕೆಪಾಸಿಟಿ ಇದೆ, ಅದರನುಗುಣವಾಗಿ ಎಷ್ಟು ಜನ ಕಲಬುರಗಿ ಆಗಿದ್ದಾರೆ ಅದನ್ನ ಫೆಚ್ ಮಾಡಿ ರ್ಯಾಂಡಮ್ ಆಗಿ ಯೂಸಲಿ ಕೊಡುವಂತದ್ದು. ರ್ಯಾಂಡಮ್ಲಿ ಫೆಚ್ ಮಾಡುತ್ತೆ, ರ್ಯಾಂಡಮ್ಲಿ ಅಲಾಟ್ ಮಾಡುತ್ತೆ. ಯಾರು ಮೊದಲು ಹಾಕಿದ್ರೆ ಅವರಿಗೆ ನಂತರ ಸೆಕೆಂಡ್, ಆ ರೀತಿ ಇರುವುದಿಲ್ಲ. ಫಸ್ಟ್ ಪ್ರಿಫರೆನ್ಸ್ ಫುಲ್ ಆದ ನಂತರ ಸೆಕೆಂಡ್ ಪ್ರಿಫರೆನ್ಸ್, ನಂತರ ಥರ್ಡ್ ಪ್ರಿಫರೆನ್ಸ್, ಈ ರೀತಿ ಮ್ಯಾಕ್ಸಿಮಮ್ ಫಸ್ಟ್ ಪ್ರಿಫರೆನ್ಸ್ ಕೊಡೋಕೆ ಪ್ರಯತ್ನ ಮಾಡುತ್ತೆ. ಇಲ್ಲ ಅಂದ್ರೆ ಸೆಕೆಂಡ್, ಅಲ್ಲಿನೂ ಸಿಕ್ಕಿಲ್ಲ ಅಂದ್ರೆ ಥರ್ಡ್, ಈ ರೀತಿ ಕೊಡುವಂತದ್ದು. ಒಟ್ಟಾಗಿ ಎಕ್ಸಾಮ್ ಸೆಂಟರ್ ನ ಕರೆಕ್ಟ್ ಆಗಿ ನೀವು ಅಲ್ಲಿ ಹಾಕಿ. ಓಕೆ, ಸೊ ಆಮೇಲೆ ಎಲ್ಲ ಡಾಕ್ಯುಮೆಂಟ್ ಸಂಬಂಧಪಟ್ಟಾಗೆ ಕ್ಲಿಯರ್ ಅಂತ ಗೊತ್ತಾಗಿದೆ. KE ನಂಗೆ ಅಷ್ಟೊಂದು ಇಲ್ಲಿ ಸಮಸ್ಯೆ ಇರೋದಿಲ್ಲ, ಬಹಳ ಸ್ಮೂತ್ ಗೋಯಿಂಗ್ ಪ್ರಾಸೆಸ್ ಇರುವಂತದ್ದು. ಕರೆಕ್ಟ್ ಆಗಿ ನೀವು ಇಲ್ಲಿ ಪ್ರೊಸೀಜರ್ ನ ಕರೆಕ್ಟ್ ಮಾಡಿ, ಅಪ್ಲಿಕೇಶನ್ ಕರೆಕ್ಟ್ ಆಗಿ ಫಿಲ್ ಮಾಡಿ. ಕೊನೆಯದಾಗಿ ನಾನು ನೋಡಿರುವ ಹಾಗೆ 3 ಮೇಜರ್ ಮಿಸ್ಟೇಕ್ಸ್ ಏನಪ್ಪಾ ಅಂದ್ರೆ, ಮೊದಲನೇದು ಅಪ್ಲೈ ಮಾಡ್ತಾರೆ ಏನಪ್ಪಾ ಅಂದ್ರೆ 10ನೇ ತರಗತಿ ಮಾರ್ಕ್ಸ್ ಕಾರ್ಡ್ ಇದ್ದಲ್ಲಿ ಕಾಸ್ಟ್ ಹಾಕಿರ್ತಾರೆ, ಕಾಸ್ಟ್ ಇದ್ದಲ್ಲಿ 10th ಮಾರ್ಕ್ಸ್ ಕಾರ್ಡ್ ಹಾಕಿರ್ತಾರೆ, ಸಿಗ್ನೇಚರ್ ಇದ್ದಲ್ಲಿ ಏನಪ್ಪಾ ಅಂತಂದ್ರೆ ಕನ್ಫ್ಯೂಸ್ ಆಗಿ ಮಕ್ಕಳು ಏನಪ್ಪಾ ಅಂತಂದ್ರೆ ಗಡ್ಬಡ್ನಲ್ಲಿ ಇವನು ಸೈಬರ್ ಸೆಂಟರ್ ಗಡ್ಬಡ್ ಮಾಡಿ ಏನ್ ಡಾಕ್ಯುಮೆಂಟ್ಸ್ ಬೇಕು ಆ ಡಾಕ್ಯುಮೆಂಟ್ಸ್ ಅಲ್ಲ, ಬೇರೆ ಡಾಕ್ಯುಮೆಂಟ್ಸ್ ಗಡ್ಬಡಲ್ಲಿ ಹಾಕಿರ್ತೀರಾ. ಸೊ ಅದಕ್ಕೆ ನಾನೇನ್ ರೆಕಮೆಂಡ್ ಮಾಡ್ತೇನೆ, ಯೂಸಲಿ ನೀವು ಪಾಸ್ಪೋರ್ಟ್ ಸೈಜ್ ಆಗಿರ್ಬೋದು, ಕ್ಯಾಟಗರಿ ಆಗಿರ್ಬೋದು, ಅದಕ್ಕೆ ನೀವು ನೇಮ್ ಕೊಡಬೇಕು. ನೇಮ್ ಕೊಟ್ರೆ ಬೆನಿಫಿಟ್ ಏನಾಗುತ್ತೆ ನಿಮ್ಗೆ, ನೇಮ್ ಕೊಡ್ಬೇಕಲ್ಲಿ. ನೇಮ್ ಕೊಟ್ರೆ ನಿಮಗೆ ಕರೆಕ್ಟ್ ಆಗಿ ಫೆಚ್ ಮಾಡೋದು ಬರುತ್ತೆ. ಇಲ್ಲಪ್ಪ ಅಂದ್ರೆ ಅಪ್ಲೋಡ್ ಮಾಡಿದ ಕ್ಲಿಕ್ ಮಾಡಿ ಏನ್ ಅಪ್ಲೋಡ್ ಮಾಡಿದ್ರೆ ದಯವಿಟ್ಟು ಒಂದ್ಸಲ ಚೆಕ್ ಮಾಡ್ಕೊಳ್ಳಿ. ಯೂಸಲಿ ಮಾಡೋದ್ರಲ್ಲಿ ಮಿಸ್ಟೇಕ್ ಆಗುವಂತದ್ದು, ಇದು ನಾವು ನೋಡಿರುವ ಹಾಗೆ ದೊಡ್ಡ ಮಿಸ್ಟೇಕ್ ಅನ್ಕೊಳ್ಳಿ. ಆಮೇಲೆ ಮೇಜರ್ ಆಗಿ ಬಿಗ್ಗೆಸ್ಟ್ ಮಿಸ್ಟೇಕ್ ಅಂದ್ರೆ ಕ್ಯಾಟಗರಿ ಸಂಬಂಧಪಟ್ಟ ಹಾಗೆ ಏನ್ ಮಾಡ್ತಾರೆ ಅಂತಂದ್ರೆ, OBC ಅಂತ ಹೇಳಿ 2A ಸರ್ಟಿಫಿಕೇಟ್ ಆಗಿದೆ, 2B ಆಗಿದೆ, 3A ಆಗಿದೆ, 3B ಹಾಕಿದೆ. ಇಲ್ಲಿ ವೆರಿಫೈ ಆಟೋಮೆಟಿಕ್ ಆಗಲ್ಲ.
ನೀವು ಒಂದು ಬ್ಲಾಂಕ್ ಪೇಜ್ ಹಾಕಿದ್ರು ಅದು ತಗೊಳುತ್ತೆ. ಬಟ್ ನೀವು ಕರೆಕ್ಟ್ ಆಗಿ ಹಾಕ್ಬೇಕಾದ್ರೆ OBC ಅಂತ ವರ್ಡ್ ಅಂದ್ರೆ ನೀವು ತಹಸೀಲ್ದಾರಿಂದ ಪಡ್ಕೊಂಡಿರುವಂತಹ ಸರ್ಟಿಫಿಕೇಟ್ ನಲ್ಲಿ ಅಪ್ಲೋಡ್ ಮಾಡಬೇಕು. ಕೆಲವು ಜನ ಹೇಳ್ತಾ ಇದ್ರೆ ನಾವು 2A ಹಾಕಿದ್ದೀನಿ ತಗೊಂಡಿದೆ ಸರ್ OBC ಅಂತ ಬಂದಿದೆ. ಆ ರೀತಿ ಆಗೋದಿಲ್ಲ, ಅದೇನು ವೆರಿಫೈ ಮಾಡಲ್ಲ. ನೀವೇನು ಕೊಡ್ತಿರೋ ತಗೊಳುತ್ತೆ. ಬಟ್ ಅಡ್ಮಿಷನ್ ಸಂದರ್ಭದಲ್ಲಿ ನಿಮಗೆ ಸಮಸ್ಯೆ ಆಗುತ್ತೆ. ಓಕೆ, ಆ ಒಂದು ಕ್ಯಾಟಗರಿ ಅಂಡರ್ ಸೀಟ್ ಸಿಕ್ಕಾಗ ಸ್ಟ್ರಾಂಗ್ ರಿಕಮೆಂಡ್ ಮಾಡ್ತಾ ಇದ್ದೇನೆ. OBC ಓಕೆ ಅಂತ ಸರ್ಟಿಫಿಕೇಟ್ ಸೆಂಟ್ರಲ್ ಕೌನ್ಸಿಲಿಂಗ್ ಗೋಸ್ಕರ ತಹಸೀಲ್ದಾರರಿಂದ ಪಡ್ಕೊಂಡಿರೋದು ಆಗ್ಬೇಕು. ಇಲ್ಲಿ ಹಾಕುವಾಗ ನೀಟ್ಗೆ ಹಾಕುವಾಗ 2A 2B 3A 3B ಈ ರೀತಿ ಸರ್ಟಿಫಿಕೇಟ್ ಹಾಕೋದು ಬೇಡ. ಹಾಕಿದ್ರೆ ಆ ಒಂದು ಕೆಟಗರಿ OBC ಸೀಟ್ ಸಿಕ್ಕರೆ ನಿಮ್ಮ ಹತ್ರ ಅವಾಗ OBC ಸರ್ಟಿಫಿಕೇಟ್ ಇರುವುದಿಲ್ಲ. ಸೊ ಆ ಸಂದರ್ಭದಲ್ಲಿ ಸಿಕ್ಕಿರುವಂತ ಸೀಟ್ ಕ್ಯಾನ್ಸಲ್ ಆಗುತ್ತೆ. ಕಾಮನ್ಲಿ ಬಹಳಷ್ಟು ಆಗುತ್ತೆ. 10ರಿಂದ 20% ಇದಕ್ಕೆ ಸೀಟ್ ಕ್ಯಾನ್ಸಲ್ ಆಗುವಂತದ್ದು. ಸೊ ದಯವಿಟ್ಟು ಆ ಮಿಸ್ಟೇಕ್ ಮಾಡೋದು ಬೇಡ. ಓಕೆ, ಸೊ ಇನ್ನು ಬಹಳಷ್ಟು ನಾನು ನಿಮಗೆ ಒಳ್ಳೆ ಅಪ್ಡೇಟ್ ಕೊಡ್ತಾ ಇರ್ತೇನೆ. ಕ್ವಿಕ್ ಅಪ್ಡೇಟ್ಗಾಗಿ ನೀವು ಇನ್ಸ್ಟಾ ಪೇಜ್ ನ ಫಾಲೋ ಮಾಡಬಹುದು. ಕರ್ನಾಟಕ ಮೆಡಿಕಲ್ ಮೆಂಟರ್ ಅಂತ ಹೊಸದಾಗಿ ಮಾಡಿದ್ದೇನೆ. ಬಹಳಷ್ಟು ಇನ್ಫಾರ್ಮೇಶನ್ ಶೇರ್ ಮಾಡಲು ಪ್ರಯತ್ನ ಮಾಡ್ತೇನೆ. ಫಾಲೋ ಮಾಡಿ. ಸೊ ಈ ಒಂದು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದ್ರಿಂದ ಸಬ್ಸ್ಕ್ರೈಬ್ ಮಾಡಿ. ಇಲ್ಲಿನೂ ಸಹ ಬಹಳಷ್ಟು ಅಪ್ಡೇಟ್ ನಿಮಗೆ ಅಪ್ ಟು ಅಡ್ಮಿಷನ್ ಆಗೋವರೆಗೂ ಕೊಡ್ತಾ ಇರ್ತೇನೆ.